ಈ ಸೆಲೆಬ್ರಿಟೀಸ್ ತ್ವಚೆ ಇಷ್ಟು ಹೊಳಪಾಗಿ ಇಷ್ಟು ಚೆನ್ನಾಗಿ ಯಾವಾಗ್ಲೂ ಹೇಗಿರುತ್ತೆ, ನಮಗೆ ಯಾಕೆ ಈ ತರ ಮಾಡ್ಕೊಳಕ್ಕಾಗಲ್ಲ, ನಾವ್ ಏನ್ ಯೂಸ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ಇವತ್ತು ನಾವು ದೀಪಿಕಾ ಪಡುಕೋನ್ ಅವರ ಸ್ಕಿನ್ ಕೇರ್ ರೊಟೀನ್ ನ ನೋಡೋಣ. ದೀಪಿಕಾ ಪಡುಕೋನ್ ಅವ್ರು ಹೇಳೋ ತರ ಅವರು ಜೆಂಟಲ್ ಕ್ಲೆನ್ಸರ್ ಲೋಟಸ್ ಸ್ಪ್ಲಾಶ್ ಯೂಸ್ ಮಾಡ್ತಾರೆ. ಹಾಗೆ ಅಶ್ವಗಂಧ ಬೌನ್ಸ್ ಅನ್ನೋ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಪಚೌಲಿ ಗ್ಲೋ ಅನ್ನೋ SPF ನ ಬಳಸ್ತಾರೆ. ನೀವು ಇದನ್ನ ಬಳಸಬೇಕಾ? ಈ ಸ್ಕಿನ್ ಕೇರ್ ರೊಟೀನ್ ಒಳ್ಳೇದಾ ಅಂತ ನೋಡೋಣ. ನೀವು ಇದೇ ರೊಟೀನ್ ಬಳಸ್ಬೋದು, ಬಟ್ ಪ್ರಾಡಕ್ಟ್ಸ್ ನ ನೀವು ಬದಲಾಯಿಸಬಹುದು. ಇವತ್ತು ನಾನು ಇದೇ ರೊಟೀನ್ ನ ನಿಮ್ಗೆ ನಾನು ರೆಕಮೆಂಡ್ ಮಾಡೋ ಪ್ರಾಡಕ್ಟ್ಸ್ಗೆ ನಿಮ್ಗೆ ಹೇಳ್ತೀನಿ. ಜೆಂಟಲ್ ಕ್ಲೆನ್ಸರ್ ನಿಮ್ ಸ್ಕಿನ್ ನ ಕ್ಲೀನ್ ಮಾಡಿ, ಹಾಗೆ ತುಂಬಾ ಆಯಿಲ್ಸ್, ನ್ಯಾಚುರಲ್ ಆಯಿಲ್ಸ್ ನ ತೆಗೆದಲೆ ಮಾಯಿಶ್ಚರೈಸ್ ಆಗಿರೋ ಕ್ಲೆನ್ಸರ್ ಈ ತರ ನೀವು ಬಳಸ್ಬೋದು. ಹಾಗೆ ನೆಕ್ಸ್ಟ್ ಲೈಟ್ ವೇಟ್ ಮಾಯಿಶ್ಚರೈಸರ್ ನಿಮಗೆ ಹೈಡ್ರೇಷನ್ ಕೊಟ್ಟು ನಿಮ್ಮ ಪೋರ್ಸ್ ನ ಕ್ಲಾಗ್ ಮಾಡದಿಲ್ಲ ಈ ತರ ಮಾಯಿಶ್ಚರೈಸರ್ ನ ಬಳಸ್ಬೋದು. ಮೂರನೇದು 40+ SPF PA+++ ಒಳ್ಳೆ ಸನ್ ಬ್ಲಾಕ್ ನೀವು ಯೂಸ್ ಮಾಡಲೇಬೇಕಾಗತ್ತೆ. ಈ ಥರದ್ದು ಯಾವ್ದಾದ್ರು ನೀವು ಈ ಸಿಂಪಲ್ ಜೆಂಟಲ್ ಸ್ಕಿನ್ ಕೇರ್ ರೊಟೀನ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಆದರೆ ನೀವು ಮರಿಬೇಡಿ, ಸೆಲೆಬ್ರಿಟೀಸ್ ಸ್ಕಿನ್ ಕೇರ್ ಟ್ರೀಟ್ಮೆಂಟ್ಸ್ ಮಾಡಿಸ್ಕೋತಾರೆ, ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ವರ್ಕ್ಔಟ್ ಮಾಡ್ತಾರೆ, ಒಳ್ಳೆ ಡಯಟ್ ಫಾಲೋ ಮಾಡ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಸಪ್ಲಿಮೆಂಟ್ಸ್ ತಗೋತಾರೆ. ಇದೆಲ್ಲ ಸೇರಿ ಅವ್ರ ಸ್ಕಿನ್ ಅಲ್ಲಿ ಗ್ಲೋ ಇರುತ್ತೆ.